ಸರಿ, ಬಾಂಗ್ಲಾ ವಲಸಿಗರಂತ ಹಿಂದೆ ಸಿಕ್ಕಾಪಟ್ಟೆ ಸುದ್ದಿಗಳಾಗ್ತಾ ಇತ್ತು. ಈಗ ಅವ್ರನ್ನೆಲ್ಲ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳಾಯಿತು? ಅಲ್ಲ, ನಾವು ವೆರಿಫಿಕೇಷನ್ ಮಾಡ್ತಾನೆ ಇರ್ತೀವಿ. ಇಟ್ಸ್ ಎ ಕಂಟಿನ್ಯೂಸ್ ಪ್ರಾಸೆಸ್. ಒಂದಿನ ಮಾಡಿ ಒಂದು ವಾರ ಡ್ರೈವ್ ಮಾಡಿಬಿಟ್ಟು ಬಿಟ್ಬಿಡೋದಿಲ್ಲ. ಯಾರು ಅನಧಿಕೃತವಾಗಿ ಕರ್ನಾಟಕದಲ್ಲಿ ಇರ್ತಾರೆ, ಬರೀ ಬೆಂಗಳೂರು ಸಿಟಿ ಒಂದೇ ಅಲ್ಲ. ಈಗ ಉದಾಹರಣೆಗೆ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ವಿ ವಿಲ್ ವೆರಿಫೈ. ನಾವಾಗಲೇ ಆ ಕಾಫಿ ತೋಟದ ಮಾಲೀಕರಿಗೆ ತಿಳಿಸಿದ್ದೀವಿ, ನೀವು ಯಾರನ್ನ ಕೆಲಸಕ್ಕೆ ತೊಗೊಳ್ತೀರಾ ಅವರ ಬ್ಯಾಕ್ಗ್ರೌಂಡನ್ನು ನೀವು ಚೆಕ್ ಮಾಡಿ ಪೊಲೀಸ್ ಸ್ಟೇಷನ್, ಜುರಿಸ್ಟಿಕ್ಷನಲ್ ಪೊಲೀಸ್ ಸ್ಟೇಷನ್ನಿಗೆ ಹೇಳಬೇಕು ಅಂತ. ನಮ್ಮವರು ಹೋಗಿ ವೆರಿಫೈ ಮಾಡ್ತಾರೆ. ಪೊಲೀಸ್ನವರು ಕೂಡ ಆಗಾಗ್ಗೆ ಪ್ರತಿ ಕಾಫಿ ತೋಟದಲ್ಲಿ ಹೋಗಿ ವೆರಿಫೈ ಮಾಡಿ ಓನರ್ನ ಕರೆಸ್ಕೊಂಡು ಎಷ್ಟು ಜನ ನೀವು ಕೆಲಸಕ್ಕೆ ಇಟ್ಕೊಂಡಿದ್ದೀರಾ, ಯಾರಿವರು ಏನು ಅಂತೆಲ್ಲ ವೆರಿಫೈ ಮಾಡ್ತಾರೆ. ಆವಾಗ ಬಾಂಗ್ಲಾದೇಶದ ಅವರು ಸಿಕ್ಕಿದರೆ ಅವ್ರನ್ನ ಇಮಿಡಿಯೇಟಾಗಿ ಸೆಕ್ಯೂರ್ ಮಾಡಿ ಕಳಿಸ್ಕೊಡ್ತೀವಿ. ಸರ್, ಈಗ ಬಿಜೆಪಿ ಅವರು ಆರೋಪ ಮಾಡ್ತಾರೆ ಅಂದರೆ ಸರ್, ಸದ್ಯ ಕರ್ನಾಟಕದಲ್ಲಿ ಬಾಂಗ್ಲಾದೇಶದಿಂದ ವಲಸೆ ಬಂದವರು ಸಂಖ್ಯೆಗಳೆಲ್ಲ ಇಲಾಖೆಗೆ ಸಂಪೂರ್ಣ ಮಾಹಿತಿ ಇದೆ. ಖಂಡಿತವಾಗಿ ಮಾಹಿತಿ ಇದೆ. ಮಾಹಿತಿ ತಪ್ಪಿಸ್ಕೊಂಡಿರೋರು ಕೆಲವರು ಇರ್ಬೋದು. ಅದನ್ನು ಕೂಡ ನಾವು ಕಂಟಿನ್ಯೂಯಸ್ ಪ್ರಾಸೆಸ್, ನಾನು ಹೇಳಿದಾಗೆ ಅಲ್ಲಿ ನಾವು ವೆರಿಫೈ ಮಾಡ್ತಾ ಇರ್ತೀವಿ. ಅವಾಗ ಸಿಕ್ಕಿದಾಗ ಅವ್ರನ್ನ ಕಳಿಸ್ಕೊಡ್ತೀವಿ. ಏನು ಪ್ರಾಸೆಸ್ ಇದೆ ಅದನ್ನು ಮಾಡೇ ಮಾಡ್ತೀವಿ. ಸರ್, ಆಮೇಲೆ ಈಗ ಇನ್ನೊಂದು ಸುದ್ದಿ ಬಂತು ಸರ್. ಈಗ ಕಲಬುರಗಿ ಸೆಂಟ್ರಲ್ ಜೈಲಲ್ಲಿ ಎಣ್ಣೆ ಪಾರ್ಟಿ ಮಾಡಿಕೊಂಡು ಕೈದಿಗಳೆಲ್ಲ ಕಾರ್ಡ್ಸ್ ಆಡಿರ್ತಕ್ಕಂಥದ್ದು ವಿಡಿಯೋ ವೈರಲ್ ಆಗಿದೆ ಸರ್. ಅದನ್ನು ವೆರಿಫೈ ಮಾಡೋಣ. ನೆನ್ನೆ ಆಗಿದೆಯಾ, 2021ರಲ್ಲಿ ಆಗಿದೆಯಾ? ಇದೇನಾಗಿದೆ, ಕೆಲವರು ಉದ್ದೇಶಪೂರ್ವಕವಾಗಿ ಬಹುಶಃ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತಲೋ ಅಥವಾ ಏನೂ ಗೊತ್ತಿಲ್ಲಪ್ಪ ನನಗೆ, ಹಳೆ ವಿಡಿಯೋಗಳನ್ನೆಲ್ಲ ಹಾಕ್ತಿದ್ದಾರೆ. ಅದನ್ನೆಲ್ಲ ವೆರಿಫೈ ಮಾಡಿ ನಾವು ಕ್ರಮ ತಗೊತೀವಿ. ಒಂದು ವೇಳೆ ಈಗ ನೀವು ಹೇಳ್ದಂಗೆ ನೆನ್ನೆ ಮೊನ್ನೆ ಆಗಿದೆ ಅಂದರೆ ಸೂಕ್ತವಾಗಿ ಆ ಅಧಿಕಾರಿಗಳ ಮೇಲೆ ಕ್ರಮ ತೊಗೊತೀವಿ. ಅದಕ್ಕೆ ಎನ್ಕ್ವೈರಿ ಮಾಡಿ ಏನು ಮಾಡಬೇಕು ಅದನ್ನೆಲ್ಲ ಬಿಗಿ ಮಾಡ್ತೀವಿ. ಈಗ ಹೊಸದಾಗಿ DG ಅಪಾಯಿಂಟ್ ಮಾಡಿದ್ದೀವಿ. ಅವರು ಕೂಡ ಎಲ್ಲ ದೊಡ್ಡ ಪ್ರಿಸನ್ಗಳಿಗೆಲ್ಲ ಅವರೇ ಖುದ್ದಾಗಿ ಭೇಟಿ ಕೊಡ್ತಾ ಇದ್ದಾರೆ. ಅದು ಈಗಾಗಲೇ ಸ್ವಲ್ಪ ಒಂದು ಹತೋಟಿಗೆ ಬಂದಿದೆ ಅಂತ ಅಂದ್ಕೊಳ್ತೀನಿ. ಇದೇನಾದರೂ ನೀವು ಹೇಳಿದ್ದು ನೆನ್ನೆ ಮೊನ್ನೆ ಆಗಿದ್ರೆ ಇಮಿಡಿಯೇಟಾಗಿ ಅದ್ರ ಮೇಲೆ ಆ್ಯಕ್ಟ್ ಮಾಡ್ತೀವಿ. DR ಪಾಟೀಲ್ ಅಂತ ಸರ್, DR ಪಾಟೀಲ್ ನ್ಯಾಯವಾದಿಯೊಬ್ಬರು ಗೌರ್ಮೆಂಟ್ PP ಪಬ್ಲಿಕ್ ಪ್ರಾಸಿಕ್ಯೂಟರ್ ಲೋಕಾಯುಕ್ತ ಟ್ರ್ಯಾಪ್ ಆಗಿದ್ದಾರೆ ಸರ್. 25,000 ಲಂಚ ಇಸ್ಕೊಬೇಕಾರೆ. ಅಲ್ಲ, ಅದಕ್ಕೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ಲೋಕಾಯುಕ್ತದವರು ತಗೊಳ್ತಾರೆ. ನಮ್ಮ ಇಲಾಖೆಯೂ ಕೂಡ ಕ್ರಮ ತಗೊಳ್ಳುತ್ತೆ. ನ್ಯಾಯವಾದಿಗಳೇ ಈ ರೀತಿ ಆದರೆ ಹೇಗೆ ಸರ್, ಏನು ಮೆಸೇಜ್ ಪಾಸ್? ಅಲ್ಲಲ್ಲ, ಅದು ಯಾರನ್ನೂ ಇದು ಹೊರತುಪಡಿಸಿ ಹೇಳೋಕ್ಕಾಗೋದೇ ಇಲ್ಲ. ಎಲ್ಲ ರಂಗದಲ್ಲಿಯೂ ಕೂಡ ಈ ರೀತಿ ಒಬ್ಬರು ಅಲ್ಲೊಬ್ರು ಇಲ್ಲೊಬ್ರು ಇರ್ತಾರೆ. ಅದು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ. ಸರ್, ಇದೆ ಕಲಬುರಗಿ ಜೈಲ್ದು DR ಪಾಟೀಲ್ ಅಂತ PSI ಹಗರಣದ ಆರೋಪಿ ಇರ್ತಕ್ಕಂಥವ್ರು ವಿಡಿಯೋ ಮಾಡಿ ಜೈಲ್ ಸೂಪರ್ಡೆಂಟ್ ವಿರುದ್ಧ ಆರೋಪ ಮಾಡಿದರೆ, ನಾನು ವರ್ಗಾವಣೆ ಮಾಡಿ ಇಲ್ಲಿ ನನಗೆ ದುಡ್ಡಿಗಾಗಿ ಬೇಡಿಕೆ ಇಡ್ತಾ ಇದ್ದಾರೆ ಅನ್ನುವಂಥದ್ದೆಲ್ಲ. ಅದು ವೆರಿಫೈ ಮಾಡ್ತೀವಿ, ತನಿಖೆ ಮಾಡಿಸ್ತೀನಿ. ಮಾಡಿ ಒಂದು ವೇಳೆ ಅದು ಸತ್ಯ ಆದರೆ ಯಾರೋ ಅಧಿಕಾರಿಗಳು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ. ಸರ್, ಆಮೇಲೆ ಈಗ ಕೆಲವು ಮೂವಿಗಳು ಬಿಡುಗಡೆ ಆಗಿರ್ತಕ್ಕಂಥದ್ದು ಪೈರಸಿ ಆಗ್ತಾ ಇದೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಸೌಂಡ್ ಆಗ್ತಿದೆ ಸರ್. ತಮಗೇನಾದರೂ ಕಂಪ್ಲೇಂಟ್ ಏನಾದರೂ ಬಂದಿದೆಯಾ ಸರ್? ಕಂಪ್ಲೇಂಟ್ ಬಂದರೆ ಅದ್ರ ಮೇಲೆ ಕ್ರಮ ತಗೊಳ್ಬೋದು. ಇನ್ನೂ ಕಂಪ್ಲೇಂಟ್ ನನಗೆ ಗೊತ್ತಿಲ್ಲ, ಅದನ್ನು ಯಾವ ರೀತಿ ಕ್ರಮ ತಗೋಬೇಕಾದ್ ಬಂದಿರೋದು ವಿಚಾರ ಮಾಡ್ತೀನಿ. ಈ ಪೈರಸಿ ಗುಂಡಾ ಕಾಯ್ದೆ ಕೂಡ ಇದೆ ಸರ್, ಇತ್ತಲ್ಲ ಸರ್? ಇಲ್ಲ, ಅದು ಬೇರೆ ಕಾನೂನಿನ ಅಡಿಯಲ್ಲಿ ಈಗ ನಮಗೆಲ್ಲ ಈ BNSS ಹೊಸ ಕಾನೂನು ಬಂದಿರೋದ್ರಿಂದ ಅದನ್ನು ನಾವು ವೆರಿಫೈ ಮಾಡಿ ಅದಕ್ಕೆ ಸೂಕ್ತವಾದ ಕ್ರಮ ತಗೊಳ್ಳೋದಕ್ಕೆ ಮಾಡ್ಬೋದು. ಅದನ್ನು ಯಾರಾದರೂ ಕಂಪ್ಲೇಂಟ್ ಕೊಡಬೇಕಲ್ಲ. ಹೊಸ ವರ್ಷದಲ್ಲಿ ಹೊಸ ಸರ್ಕಾರದಲ್ಲಿ ಏನಾದರೂ ಬದಲಾವಣೆಗಳು ಸರ್? ಇಲ್ಲ, ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಜನರ ಕೆಲಸ ಮಾಡಬೇಕು. ನಾವು ಕೊಟ್ಟಂಥ ಭರವಸೆಗಳನ್ನೆಲ್ಲ ಈಡೇರಿಸಬೇಕು. ರಾಜ್ಯದ ಆರ್ಥಿಕ ಸ್ಥಿತಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ತೆಗೆದುಕೊಂಡು, ಏನೀಗ ಭಾರತ ಈಗ 4ನೇ ಸ್ಥಾನಕ್ಕೆ ಬಂದುಬಿಡ್ತು. 5ನೇ ಸ್ಥಾನದಲ್ಲಿದ್ದಿದ್ದು ಜಪಾನ್ನ ಹಿಂದಕ್ಕಿಟ್ಟು 4ನೇ ಸ್ಥಾನಕ್ಕೆ ಬಂದಿದೆ. ಸುಮಾರು 380 ಲಕ್ಷ ಕೋಟಿನೋ ಏನೋ ಹೇಳಿದ್ದಾರೆ. ಅದೇ ರೀತಿ ನಾವು ಕೂಡ ಸ್ವಲ್ಪ ನಮ್ಮ ಬಾರ್ ರೈಸ್ ಆಗಬೇಕಲ್ಲ, ಅದಕ್ಕೆ ಕೆಲಸ ಮಾಡಬೇಕು. ಮತ್ತು ಮುಖ್ಯವಾಗಿ ಒಂದು ಆಡಳಿತ ಗವರ್ನೆನ್ಸ್ ಅಂತ ಹೇಳಿ ಏನಿದೆ ಅದನ್ನು ನಾವು ಜನಗಳಿಗೇನು ಹೇಳಿದ್ದು ಆ ಗವರ್ನೆನ್ಸನ್ನು ಮಾಡಿ ಕೊಡಬೇಕು. ಸರ್, ಸಚಿವ ಸಂಪುಟ ಪುನರ್ರಚನೆ ನಿಮಗಿರಿಗೆ ಬಿಟ್ಬಿಡ್ತಲ್ಲ, 2.5 ವರ್ಷ ಆಗ್ತೈತೆ ಅನ್ನೋಂಥ ಚರ್ಚೆಗಳಿತ್ತು. ಅದು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡು ಅವರ ಪ್ರಿರಾಗೇಟಿವ್ಗೆ ಬಿಟ್ಟಿರೋದು. ನಮಗೆ ಯಾರಿಗೂ
ಅದು ಗೊತ್ತಾಗೋದಿಲ್ಲ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.